ಗುಡ್ ಆಫ್ಟರ್ನೂನ್ ಮೇಡಮ್. ಹಾಂ ಗುಡ್ ಆಫ್ಟರ್ನೂನ್. ಎಂತ ಆಯ್ತು ಏನು ನಡೀತಾ ಉಂಟು? ಎಂತ ಸಹ ಇಲ್ಲ ಮೇಡಮ್ ಅವರೇ, ರಿಪೋರ್ಟ್ ಬರ್ಕೊಂಡಿದ್ದಾತು. ಅಲ್ಲಿ ಡೆಡ್ ಬಾಡಿ ಹುಡುಕ್ಲಿಕ್ಕೆ ಜನರನ್ನ ಕಳಿಸಿ ಆಯಿತು. ನಮ್ಮ ಇಬ್ಬರು ಪಿ ಸಿ ಕೂಡ ಅಲ್ಲೇ ಉಂಟು. ಮತ್ತೆ ಆ ಮನುಷ್ಯ ಎಲ್ಲಿ? ಆ ಸ್ವಾಮಿ ಬರ್ತಾನೆ ಇಲ್ಲ ಮೇಡಮ್ ಅವರೇ. ನನ್ನ ಹೆಂಡತಿ ಸಿಗೋ ತನಕ ನಾ ಎಲ್ಗೂ ಬರಲ್ಲ ಅಂತ ಉಂಟು. ನನ್ನ ಹೆಂಡತಿ ಮಗ ಕಂಡ್ರೆ ಸಾಕು, ನನಗೆ ಆಗಲೇ ಸಮಾಧಾನ ಅಂತ ಅಲ್ಲೇ ಕುತ್ಕೊಂಡಾನೆ ಮೇಡಮ್ ಅವರೇ. ನನಗೆ ಎಂತ ಗೊತ್ತು ಮೇಡಮ್ ಅವರೇ, ನಾನು ಕರೆದೆ ಅವ್ನು ಬರಲಿಕ್ಕಿಲ್ಲ. ನಾನು ಮತ್ತು ನೀವು ಬರ್ತೀರಿ ಅಂತಂದ್ರಲ್ಲ, ನಾನು ಬಂದೆ ಸ್ಟೇಷನ್ಗೆ. ಇವಾಗ ಎಂತ ಮಾಡೋದು ಮೇಡಮ್ ಅವರೇ? ನೀವು ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ, ಅಲ್ಲಿ ಎಂತಾದರೂ ಸಿಕ್ತಾ? ಮೇಡಮ್ ಅವರೇ, ಆಕೆ ಒಂದು ಚಪ್ಪಲಿ ಸಿಕ್ಕಿತು, ನಂತರ ಆಕೆ ಹೊದಿಸಿಕೊಂಡ ಶಾಲ್ ಸಿಕ್ಕಿತು. ಆ ಮನುಷ್ಯ ಏನಂದ? ಮತ್ತೆ ಆ ಮನುಷ್ಯ ಎಲ್ಲಿ? ಆ ಸ್ವಾಮಿ ಬರ್ತಾನೆ ಇಲ್ಲ ಮೇಡಮ್ ಅವರೇ. ನನ್ನ ಹೆಂಡತಿ ಸಿಗೋ ತನಕ ನಾ ಎಲ್ಗೂ ಬರಲ್ಲ ಅಂತ ಉಂಟು. ನನ್ನ ಹೆಂಡತಿ ಮಗ ಕಂಡ್ರೆ ಸಾಕು, ನನಗೆ ಆಗಲೇ ಸಮಾಧಾನ ಅಂತ ಅಲ್ಲೇ ಕುತ್ಕೊಂಡಾನೆ ಮೇಡಮ್ ಅವರೇ. ನನಗೆ ಎಂತ ಗೊತ್ತು ಮೇಡಮ್ ಅವರೇ, ನಾನು ಕರೆದೆ ಅವ್ನು ಬರಲಿಕ್ಕಿಲ್ಲ. ನಾನು ಮತ್ತು ನೀವು ಬರ್ತೀರಿ ಅಂತಂದ್ರಲ್ಲ, ನಾನು ಬಂದೆ ಸ್ಟೇಷನ್ಗೆ. ಇವಾಗ ಎಂತ ಮಾಡೋದು ಮೇಡಮ್ ಅವರೇ? ನೀವು ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ, ಅಲ್ಲಿ ಎಂತಾದರೂ ಸಿಕ್ತಾ? ಮೇಡಮ್ ಅವರೇ, ಆಕೆ ಒಂದು ಚಪ್ಪಲಿ ಸಿಕ್ಕಿತು, ನಂತರ ಆಕೆ ಹೊದಿಸಿಕೊಂಡ ಶಾಲ್ ಸಿಕ್ಕಿತು. ಆ ಮನುಷ್ಯ ಏನಂದ? ಅದೆಲ್ಲ ಆತನ ಹೆಂಡತಿಯದ್ದೇ ಅಂತ? ಹೌದು ಮೇಡಮ್ ಅವರೇ, ಅದು ಆತನ ಹೆಂಡತಿಯದ್ದೇ ಅಂತೆ. ಮೇಡಮ್ ಅವರೇ, ನನಗೆ ಒಂದು ಅರ್ಥ ಆಗದ ಸಂಗತಿ ಅಂದರೆ, ಆತ ಇಲ್ಲಿಗೆ ಬಂದಾಗ ಹೇಳಿದ್ದು ನನ್ನ ಹೆಂಡತಿಯಲ್ಲಿ ಕಾಣಿಸ್ತಿಲ್ಲ. ನಾನು ವ್ಯೂ ಪಾಯಿಂಟಿಗೆ ಬಿಟ್ಟು ಹೋದಲ್ಲಿ ನನ್ನ ಹೆಂಡತಿ ಕಾಣಿಸ್ತಿಲ್ಲ, ಅವಳಲ್ಲಿ ಇಲ್ಲ, ಎಲ್ಲಿ ಹೋದ್ಲು ಗೊತ್ತಿಲ್ಲ ಅಂತ ಬಂದಿತ್ತು ಮೇಡಮ್. ಹೌದು, ಹೋಗುವಳಾದರೆ ಅದನ್ನೆಲ್ಲ ಅಲ್ಲಿಯೇ ಬಿಸಾಡಿ ಹೇಗೆ ಹೋಗ್ತಿದ್ಲು ಅಲ್ಲವಾ? ಯೋಚನೆ ಮಾಡುವ ಸಂಗತಿಯೇ. ಒಂದು ಚಪ್ಪಲಿ ಅಲ್ಲಿಯೇ ಬಿಟ್ಟು ಇನ್ನೊಂದು ಚಪ್ಪಲಿ ಹಾಕಿಕೊಂಡು ಶಾಲನ್ನು ಅಲ್ಲಿಯೇ ಬಿಟ್ಟು ಹೇಗೆ ಹೋಗ್ತಾಳೆ? ಅವನು ಅಷ್ಟು ಮಾತ್ರ ಯೋಚನೆ ಮಾಡಿರಲ್ವಾ? ಮತ್ತೆ ಅಲ್ಲಿ ಅಕ್ಕಪಕ್ಕ ಎಲ್ಲಿ ವಿಚಾರಿಸ್ಲಿಲ್ವಾ ನೀವು? ಅಲ್ಲಿ ಏನು ಹೇಳಿದ್ರು? ವಿಚಾರಣೆ ಆಯಿತು ಮೇಡಮ್ ಅವರೇ. ಅಲ್ಲಿ ಒಂದು ಹೆಂಗಸು, ಅಲ್ಲಿ ಪಕ್ಕಕ್ಕೆ ಒಂದು ಪೆಟ್ಟೆ ಅಂಗಡಿ ಉಂಟು, ಆ ಹೆಂಗಸು ಹೇಳ್ತು ನಾನೇ ಕಣ್ಣಾರೆ ನೋಡಿದೆ, ಅವಳು ಕಾಲು ಜಾರಿ ಬೀಳ್ತಿರೋದು ನಾನೇ ನೋಡಿದೆ ಅಂತ ಹೇಳ್ತಾ ಉಂಟು. ಆದರೆ ಈ ಮನುಷ್ಯ ಹಿಂಗೆ ಹೇಳಿದ್ದಲ್ಲ, ನನಗೆ ಅದೇ ಯಾಕೋ ಒಂಥರ ಯೋಚನೆ ಬಂತು ಮೇಡಮ್. ನೋಡಿ, ನೀವು ಯೋಚನೆ ಮಾಡಿ. ಯೋಚನೆ ಮಾಡೋದಕ್ಕೆ ಏನಿದೆ ಶರಣ್ ಸರ್, ಎಲ್ಲ ಮೇಲೆ ಗೊತ್ತಾಗ್ತಾ ಉಂಟಲ್ಲ. ಬನ್ನಿ ಅಲ್ಲೇ ಹೋಗುವ, ಅವನನ್ನೇ ಕೇಳುವ ಯಾಕೆ ಈ ಥರ ಹೇಳಿದ್ದು ಅಂತ. ಅವನು ಯಾವ ಊರು, ಅವನಿರುವ ಕನ್ಫರ್ಮ್ ಅಡ್ರೆಸ್ಸು ಎಲ್ಲ ನೀವೆಲ್ಲ ಡೀಟೇಲ್ ಆಗಿ ತೊಗೊಂಡಿದ್ದೀರಲ್ಲ? ಹೌದು ಮೇಡಮ್ ಅವರೇ, ಎಲ್ಲ ಡೀಟೇಲ್ ಆಗಿ ಆಗಲೇ ತಗೊಂಡು ಆಯಿತು ಮೇಡಮ್ ಅವರೇ. ನಾವು ಸ್ಪಾಟ್ಗೆ ಹೋಗ್ಬಿಡೋಣ ಅಲ್ವಾ? ಇಲ್ಲಿ ಇದ್ದಾದ್ರೆ ಏನು ಮಾಡುವ? ಅಲ್ಲೇ ಹೋದರೆ ಇನ್ನೊಂದು ಸ್ವಲ್ಪ ಪ್ರಶ್ನೆಗೆ ಉತ್ತರ ಆದರೂ ಸಿಕ್ಕಿತ್ತು ಅಲ್ಲ? ನಡಿ ಶರಣ್ ಸರ್, ನಾವು ಅಲ್ಲಿಗೆ ಹೋಗುವ. ಆಯಿತು ಮೇಡಮ್ ಅವರೇ. ಎಂತ ಮಾಡ್ತಿದ್ದೀರಿ ರವಿ ಅವರೇ? ನೀವು ಸಹ ಬಿದ್ದೋಗ್ಬಿಟ್ರೆ ನಿಮ್ಮನ್ನು ಹುಡ್ಕೋ ಕೆಲಸ ಸಹ ನಾವೇ ಮಾಡಬೇಕಲ್ವಾ? ಎಂತಕ್ಕೆ ನಮ್ಮ ಕೆಲಸ ಜಾಸ್ತಿ ಮಾಡ್ತಿರೋದು ನೀವು? ಗುಡ್ ಈವ್ನಿಂಗ್ ಮೇಡಮ್ ಅವರೇ. ಹಾಗೆಂತ ಸಹ ಇಲ್ಲ ಮೇಡಮ್ ಅವರೇ, ನಾನು ಬಿದ್ದರೂ ಸಹ ನನ್ನ ಹೆಂಡತಿ ಜುಟ್ಟು ಹಿಡಿದು ಎಳೆದ್ರು ತರ್ತಾಳೆ ನನ್ನ. ಅದು ಸಾಧ್ಯ ಇಲ್ಲ ರವಿ ಅವರೇ. ಇಲ್ಲ ಮೇಡಮ್ ಅವರೇ, ನನ್ನ ಹೆಂಡತಿ ವಿಷಯ ನಿಮ್ಗೆ ಗೊತ್ತಿಲ್ಲ. ಓ ಕಾಳಿ ಕಾಳಿ, ನನ್ನ ಸಾಯಕ್ಕೆ ಬಿಡಲ್ಲ, ಹಿಂಗೆ ಎಳೆದು ತರ್ತಾಳ ಅವಳು. ಸಾಯಕಲ್ರಿ, ಜುಟ್ಟು ಹಿಡಿದು ತರ್ತಾಳೆ ಅಂತಂದ್ರಲ್ಲ, ಹಿಡಿಲಿಕ್ಕೆ ಜುಟ್ಟೆಲ್ಲಿ ಉಂಟು ಮಾರ್ಯಾರೆ ನಿಮಗೆ? ಅಲ್ಲಿ ಕಾಡಲ್ಲಿ ಒಂದು ಸಪ್ಪು ಸಿಗ್ತದಂತೆ, ನೋಡ್ಬೇಕಿತ್ತು, ನಿಮಗೂ ಸಿಗ್ಬೋದು. ಎಂತ ಮೇಡಮ್ ಅವರೇ, ಕಾಮಿಡಿಯಾ? ಅಲ್ಲ ರೀ, ಟ್ರ್ಯಾಜಿಡಿ. ಇಂಥ ಅಲ್ಪ ಸ್ವಲ್ಪ ಕಾಮಿಡಿ ಮಾಡದೇ ಇದ್ರೆ ಇಂಥ ಹೆಣ ಹುಡ್ಕೋ ಕೆಲಸ ಮಾಡೋಕ್ಕಾಗ್ತದೆ ಮಾರ್ಯಾರೆ. ನಡೀರಿ ನಡೀರಿ, ಎಲ್ಲಿದ್ದಾನೆ ಆ ಮನುಷ್ಯ? ಪ್ರೀತಮ್ ಅವರೇ, ಅಲ್ಲಿ ನಮ್ಮ ಮೇಡಮ್ ಅವ್ರು ಬಂದಿದ್ದಾರೆ ಎದಲೆ ಮೇಲೆ. ಎದ್ದು ನಿತ್ಕೊ ಮಾರಯ್ಯ, ಎಷ್ಟು ಅಳ್ತೀಯ ಮಾರಯ್ಯ ನೀನು. ನೋಡುವ, ಹುಡುಕ್ಸ್ತಾ ಇದೀವಲ್ವಾ, ನೋಡುವ, ಸುಮ್ಮನಿರು. ಎಷ್ಟು ಅಳ್ತೀಯ ಮಾರಯ್ಯ. ಎದ್ದಳು, ಅಲ್ಲಿ ಮೇಡಮ್ ಅವ್ರ ಜೊತೆ ಮಾತಾಡಿದ್ದಳು. ಮೇಡಮ್ ಅವರೇ. ಎಂತ ನಿಮ್ಮ ಹೆಸರು? ನಂದ ಮೇಡಮ್. ಬಿದ್ದೋಗಿರೋದು ಯಾರ ಹೆಂಡತಿ ಮಾರ್ಯಾ? ನನ್ನ ಹೆಂಡ್ತೀರಿ, ನನ್ನ ಹೆಂಡ್ತಿನ ಬಿದ್ದಿರೋದ್ರಿ. ಮತ್ತೆ ನಿನ್ನ ಹೆಸರು ಕೇಳದೆ ನಿಮ್ಮ ಅಪ್ಪನ ಹೆಸರು ಕೇಳಕ್ಕಾಗ್ತದ? ಅಲ್ರಿ ಮೇಡಮ್ ಅವರೇ, ಅಲ್ಲೇ ನನ್ನ ಹೆಂಡ್ತಿ ಬಿದ್ದಾಳ, ಹುಡುಕಿಸ್ಕೊಡ್ರಿ ಅಂತ ನಾ ಇಲ್ಲಿ ಹೊಯ್ಕಂತ ಕುತ್ಕೊಂಡನಿ. ಎಷ್ಟೊತ್ತಿಂದ ಹುಡುಕಕತ್ತಾರ, ಯಾರಿಗೂ ಸಿಗೋಲ್ಲ. ನನ್ನ ಕಷ್ಟ ನನಗೆ ಗೊತ್ತು, ನಾನು ಹೆಂಡ್ತಿ ಬಿದ್ದಾಳ, ನಾನು ಏನು ನನಗೆ ಹೊಟ್ಟೆ ಹಿಡಿಯಾಕತ್ತಿ ನನಗೆ ಗೊತ್ತು. ಅದು ಬಿಟ್ಟು ಅಪ್ಪ ಗಿಪ್ಪ ಅಂತೆಲ್ಲ ಮಾತಾಡ್ತಿರಲ್ಲ, ದಯವಿಟ್ಟು ಡಿಸೆಂಟಾಗಿ ಮಾತಾಡ್ರಿ ಒಂದು ಸ್ವಲ್ಪ. ಯಾರ ಜೊತೆ ಹೆಂಗೆ ಮಾತಾಡ್ಬೇಕಂತ ನೀ ನನಗೆ ಕಲಿಸಿಕೊಡ್ತೀಯ ಮಾರ್ಯ? ನಮ್ಗೆ ಗೊತ್ತುಂಟು ಯಾರ ಜೊತೆ ಹೆಂಗೆ ಮಾತಾಡ್ಬೇಕಂತ. ಹೆಂಡ್ತಿ ಬಿದ್ಲಾ ಬೀಳ್ಸಿದ್ಯಾ? ಏನ್ರಿ ಮಾತಾಡಕತ್ತೀರಿ ನೀವು? ಪೊಲೀಸ್ ತಂದು ನೀವು ಕಾಕಿಯಲ್ಲಿ ಹಾಕ್ಕೊಂಬಿಟ್ರೆ, ನೀವು ಯೂನಿಫಾರ್ಮ್ ಹಾಕ್ಕೊಂಡ ತಕ್ಷಣ ಏನು ಬೇಕಾದ್ರೂ ಮಾತಾಡ್ಬೋದಾ? ನನ್ನ ಹೆಂಡ್ತಿ ಬಿದ್ದಾಳ ಅಂತ ನಾನು ಸಂಕಟದಾಗ ನಾ ಒದ್ದಾಡಕತ್ತೀನಿ, ಇಲ್ಲೇ ನಾನೇ ಬಿಡಿಸೀನಿ ಅಂತ ಹೇಳ್ತೀರಿ ನೀವು?
ಯಾವ ಆಧಾರದ ಮೇಲೆ ಹೇಳಿದ್ರಿ ನೀವು ನನ್ನ ಬೇಸೇನೆ ಅಂತಂದು? ನನ್ನ ಹೆಂಡತಿ ಸಂಕಟ ನನಗೆ ಏನು ಗೊತ್ತು? ನನ್ನ ಹೆಂಡತಿ ಕಳ್ಕೊಂಡು ನಾ ಕುತ್ಕೊಂಡೆ ನೀಲಿ, ನಾ ಏನು ಅನ್ಭವಿಸಕತ್ತೀನಿ ನನಗೆ ಗೊತ್ತು. ನಿಮ್ಗೆ ಬಿದ್ದಾಳಾಕಿನ ಹುಡುಕೊಳಕ್ಕಾಗಲ್ಲ ಅಂತಂದು ಈಗ ನನ್ನ ಮೇಲೆ ಈ ಥರ ಎಲ್ಲ ಅಪವಾದ ಹೊರಿಸ್ತೀರಿ ನೀವು. ಇಲ್ಲಿ ಅಷ್ಟೊಂದು ವ್ಯೂ ಪಾಯಿಂಟ್ಸ್ ಉಂಟು, ಎಲ್ಲ ಬಿಟ್ಟು ಯಾರೂ ಬಾರದ ಜಾಗ ಇದು. ಇಲ್ಲಿ ಕರ್ಕೊಂಬಂದಿತ್ತಿ ಯಾಕೆ? ಆಕಿಗೆ ನಾವಿಬ್ಬರ ಗಂಡ ಹೆಂಡತಿ ಏಕಾಂತದಾಗಿರ್ಬೇಕು ಅನ್ನೋದು ಭಾಳ ಸೈತ್ರಿ. ಹಾಗಾಗಿ ಆಕೆ ಆಸೆ ಪಟ್ಲು ಅಂತಂದು ಇಲ್ಲೇ ನಿಲ್ಲನ್ ಇಬ್ರು ಅಂತಂದು ಇಲ್ಲಿ ಬಂದಿದ್ದು ನಾವು. ಯಾರು ಇಲ್ಲ, ಇಲ್ಲಿ ಯಾರು ಡಿಸ್ಟರ್ಬ್ ಮಾಡಲ್ಲ, ನಾವು ಆರಾಮಾಗಿ ನಿಲ್ಬೋದು ಇಲ್ಲಿ ಇಬ್ಬರ ಗಂಡ ಹೆಂಡತಿ ಅಂತ ನಾವು ಇಲ್ಲಿ ಬಂದಿದ್ದು. ಅಷ್ಟಕ್ಕೆ ಯಾವ ಥರ ಮಾತಾಡ್ತೀರಿ ನೀವು? ಬೆಳಿಗ್ಗೆ ನೀನು ಕಂಪ್ಲೇಂಟ್ ಕೊಡಕ್ಕೆ ಬಂದಾಗ ಏನು ಹೇಳಿದ್ದು ಶರಣ್ ಸರ್? ಈತ ಕಂಪ್ಲೇಂಟ್ ಕೊಟ್ಟಿದ್ದು ಏನಂತ? ಮೇಡಮ್ ಅವರೇ, ಈ ಮನುಷ್ಯ ಬಂದು ನನ್ನ ಹೆಂಡತಿ ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ನಿಲ್ಲಿಸಿ ನಾನು ಫೋನಲ್ಲಿ ಮಾತಾಡೋಕೆ ಹೋಗಿದ್ದೆ. ನಾನು ವಾಪಸ್ ಬಂದರೆ ಆಕೆ ಅಲ್ಲಿ ಇರಲಿಲ್ಲ, ಎಲ್ಲಿ ಹೋದ್ಲು ಹುಡುಕಿಸ್ಕೊಡಿ ಅಂತ ಬಂದಿದ್ದು ಮೇಡಮ್. ಹೌದೇನ್ರಿ ಪ್ರೀತಮ್? ಹೌದು, ನಾನು ಬಂದು ನೋಡಿದೆ, ಆಕೆ ಇಲ್ಲಿ ಎಲ್ಲೂ ಇರಲಿಲ್ಲ. ಅದಕ್ಕೆ ನಾನು ಆ ಕಡೆ ಈ ಕಡೆ ಎಲ್ಲ ಹುಡುಕಿದೆ, ಕೇಳಿದೆ ಅಲ್ಲಿ ಅಂಗಡಿಯಾಗನು. ಅಜ್ಜ ನನಗೆ ಗೊತ್ತಿಲ್ಲ, ಇಲ್ಲಿ ಯಾರು ಬಂದಿಲ್ಲ ಅಂದ. ಅದಕ್ಕೆ ಅವ್ನು ಎಲ್ಲಿ ಹೋದ್ಲೇನೋ ನನಗೆ ಇದು ಗೊತ್ತಿಲ್ಲ ದೂರು. ಹಾಗಾಗಿ ನಾನು ಒಂದು ಅರ್ಧ ತಾಸು ಹುಡುಕಿದೆ ರೀ ಮೇಡಮ್ ಅವರೇ, ಎಲ್ಲೂ ಸಿಗಲೇ ಇಲ್ಲ ಆಕಿ. ಅದಕ್ಕೆ ನಾನು ಮತ್ತೆ ಸೀದಾ ಸ್ಟೇಷನಿಗೆ ಬಂದೆ. ಅದೆಲ್ಲ ಸರಿ ಮಾರ್ಯ, ಇಲ್ಲಿ ನಿನ್ನ ಹೆಂಡತಿಯ ಶಾಲ್ ಬಿದ್ದಿದ್ದುಂಟಂತೆ, ಇಲ್ಲಿ ಆಕೆ ಚಪ್ಪಲಿ ಒಂದು ಬಿದ್ದಿದ್ದುಂಟಂತೆ. ಅದೆಲ್ಲ ನಿನ್ನ ಕಣ್ಣಿಗೆ ಕಾಣಲಿಲ್ಲವಾ? ನಿನ್ನ ತಲೆಗೆ ಅಷ್ಟು ಯೋಚನೆ ಬರಲಿಲ್ವಾ? ಶಾಲ್ ಇಲ್ಲೇ ಬಿದ್ದಿದ್ದುಂಟು, ಆಕೆ ಒಂದು ಚಪ್ಪಲಿ ಇಲ್ಲೇ ಬಿದ್ದಿದ್ದುಂಟು. ಒಂದು ಚಪ್ಪಲಿಯನ್ನು ಬಿಟ್ಟು ಶಾಲನ್ನು ಇಲ್ಲೇ ಎಸೆದು ಆಕೆ ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ? ಆಕೆ ಹೇಗೆ ಹೋಗೋದಕ್ಕೆ ಸಾಧ್ಯ? ನಿನ್ನ ತಲೆಯಲ್ಲಿ ಅಷ್ಟು ಯೋಚನೆ ಬರಲಿಲ್ವೇ? ಎಂತ ಪ್ರೀತಮ್, ಇವಾಗ ಡೀಸೆಂಟಾಗಿ ಮಾತಾಡ್ಲಾ? ಹಾಂ ಹಾಂ ನನಗೆ ಟೆನ್ಷನ್ನಾಗ ನನ್ನ ಹೆಂಡತಿನಷ್ಟು ನೋಡಿದೆ. ನಾನು ಇಲ್ಲಿ ಕೆಳಗೆ ಬಿದ್ದಿದ್ದು ಏನೋ ನೋಡಲಿಲ್ಲ ರೀ ನಾನು. ನನ್ನ ಹೆಂಡತಿ ಕಾಣಿಸ್ಲಿಲ್ಲ ಅನ್ನತ್ಲೆ ನನ್ನ ಜಾನು ಅಂತ ಕೂಗಿದೆ, ಎಲ್ಲಿ ಕಾಣಿಸ್ಲಿಲ್ಲ. ಹಾಗಾಗಿ ನಾನು ನಾನು ಸಾಮಾನೆಲ್ಲ ಗಮನಿಸೇ ಇಲ್ಲ ನಾನು. ಇವಾಗ ನಾನು ಹೇಳ ಡೀಸೆಂಟಾಗಿ, ನೀನು ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಬಂದೆ ಇಲ್ಲಿಗೆ, ಯಾರು ಇಲ್ಲದನ್ನು ಗಮನಿಸಿ ಆಕೆಯನ್ನು ತಳ್ಳಿ ನೇರ ಪೊಲೀಸ್ ಠಾಣೆಗೆ ಬಂದಿದ್ದೀಯಾ. ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಇಷ್ಟೆಲ್ಲ ನಾಟಕ ಮಾಡ್ತಾ ಇದೆಯಾ ಮಾಯ ಅಲ್ಲವಾ? ಅಯ್ಯೋ, ನಾನೇನು ಹೆಂಡತಿ ನಾನು ಯಾಕೆ ದೊಡ್ಲಿರಿ? ಏನು ಹೇಳಾಕತ್ತೀರಿ ಮೇಡಮ್ ಅವರ? ನನ್ನ ಹೆಂಡತಿ ನನಗೆ ಬೇಕ್ರಿ, ನಾನು ನನ್ನ ಹೆಂಡತಿ ಮ್ಯಾಗ ಜೀವನ ಇಟ್ಕೊಂಡಿದ್ದೆ. ನಾ ಯಾಕೆ ದೊಡ್ಲಿರಿ ನನ್ನ ಹೆಂಡತಿನ? ಕರೆ ಹೇಳ್ತೇನೆ ರೀ ಮೇಡಮ್ ಅವರ, ನಾನು ಫೋನ್ಯಾಗ ಮಾತಾಡಿ ವಾಪಸ್ ಬಂದಾಗ ನನ್ನ ಹೆಂಡತಿ ಇದ್ದಿದ್ದಿಲ್ಲ. ನನ್ನ ಜಾನು ಇರಲಿಲ್ಲ. ಜಾನು ಎಂತ ಬಾ, ಜಾನು ಬಾ, ನೀ ಹೇಳು ಬಾ ಇವ್ರಿಗೆ, ನಾನು ನಿನ್ನ ತೋಡಿಲ್ಲ ಅಂತ ನೀ ಹೇಳು ಬಾ ಇವ್ರಿಗೆ. ನಾ ಅಂತನಲ್ರಿ, ನನ್ನ ಹೆಂಡತಿ ನನಗೆ ಬೇಕ್ರಿ. ನನ್ನ ಹೆಂಡತಿ ನಾನು ಭಾಳ ಪ್ರೀತಿ ಮಾಡ್ತಿದ್ದೆ. ನನ್ನ ಹೆಂಡತಿನ ಭಾಳ ಪ್ರೀತಿ ಮಾಡ್ತಿದ್ದೆ. ನನ್ನ ಹೆಂಡತಿನ ಕೊಲ್ಲಷ್ಟು ಕಟ್ಟಿಕಲ್ರಿ ನಾನು. ಮೇಡಮ್ ಅವರೇ, ಹಂಗಂದ್ರೆ ಈತನೆಯಾ ಕೊಲೆ ಮಾಡಿದ್ದು? ಇದು ಕಾಲ್ಚಾರಿ ಬಿಚ್ಚಿದ್ದಲ್ಲವಾ ಕೊಲೆಯಾ? ಹಾಗಿದ್ರೆ ಅರೆಸ್ಟ್ ಮಾಡ್ಬೋದಲ್ಲ? ಕೋರ್ಟಲ್ಲಿ ಏನಂತ ಹೇಳ್ತೀರಾ? ಕೋರ್ಟು ನನಗೆ ಕೇಳುತ್ತಾ ನಿಮಗೇನನ್ಸುತ್ತೆ ಹೇಳಿ ಅಂತ? ಸಾಕ್ಷ್ಯಾಧಾರ ಕೇಳಲ್ವಾ? ಸಾಕ್ಷ್ಯಾಧಾರ ಏನುಂಟು ನಮ್ಮ ಹತ್ರ? ಏನೂ ಇಲ್ಲ. ನನಗನ್ಸಿದ್ದು ನಾ ಹೇಳ್ತಾ ಇದ್ದೀನಿ. ಇನ್ವೆಸ್ಟಿಗೇಷನ್ ಅಂತೂ ಮಾಡುವ ಶರಣ್ ಸರ್, ನೋಡುವ ಮುಂದೆ ಏನು ರಿಸಲ್ಟ್ ಬರುತ್ತೆ ಅಂತ. ಮತ್ತೆ ಇವನನ್ನು ಏನು ಮಾಡೋದು ಮೇಡಮ್? ನೋಡಿ ಪ್ರೀತಮ್ ಅವರೇ, ಕೇಳಿ ಇಲ್ಲಿ, ಇದು ಇನ್ನು ಎಷ್ಟು ದಿನ ಆಗುತ್ತೆ ನಮಗೆ ಹೇಳಲಿಕ್ಕಾಗಲ್ಲ. ಡೆಡ್ ಬಾಡಿ ಸಿಗುತ್ತೋ ಇಲ್ವೋ, ಅಥವಾ ಎಷ್ಟು ದಿನಕ್ಕೆ ಸಿಗುತ್ತೆ ಅದಂತ ಹೇಳಲಿಕ್ಕಾಗೋದಿಲ್ಲ. ನೀವು ಇಲ್ಲೆಲ್ಲಾದರೂ ನಿಮ್ಮ ರಿಲೇಷನ್ ಇದ್ದರೆ ಇರ್ಬೋದು, ಇಲ್ಲ ರೂಮ್ಗೆ ಮಾಡ್ಕೊಂಡಿರ್ತೀನಿ ಅಂತಂದರೆ ಇರಿ, ಇಲ್ಲಾಂದರೆ ನೀವು ನಿಮ್ಮ ಊರಿಗೆ ಹೋಗ್ಬೋದು. ನನಗಿಲ್ಲಿ ಯಾರೂ ರಿಲೇಷನ್ ಇಲ್ಲರಿ. ನಾ ಟ್ರಿಪ್ಪಿಗೆ ಅಂತ ಬಂದಿದ್ರಿ ಮೇಡಮ್ ಅವರ. ನಾನು ಊರಿಗೆ ಹೋಗ್ತೀನಿ. ಹಾಂ ಸರಿ, ಹಾಗಿದ್ರೆ ಹೊರಡಿ. ನಾವಿಲ್ಲಿ ಎಲ್ಲ ಸಿಕ್ಕ ಮೇಲೆ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಹಾಂ, ಹಾಗೆ ಇನ್ನೊಂದು ವಿಷಯ,